ವಿದ್ಯಾಕಾಶಿ ಧಾರವಾಡ ಶಾಂತಿಯ ನಗರವೆಂದು ಗುರುತಿಸಿಕೊಂಡಿರುವ ನಡುವೆ ನಗರದಲ್ಲಿ ನಡೆದ ಭೀಕರ ಘಟನೆ ಇಡೀ ಜನತೆಯನ್ನೇ ಬೆಚ್ಚಿ ಬೀಳಿಸಿದೆ. ಜೀವ ಉಳಿಸುತ್ತಿದ್ದ ವೈದ್ಯನೊಬ್ಬ ತನ್ನದೇ ಮನೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರೆ ಇನ್ನ ಆತನ 8 ವರ್ಷದ ಪುತ್ರ ಆಸ್ಪತ್ರೆಯಲ್ಲಿ ಜೀವನ ಮರಣದ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾನೆ. ಇನ್ನ ಈ ಪ್ರಕರಣದ ಆರೋಪ ಕೇಳಿ ಬಂದಿರುವುದು ವೈದ್ಯನ ಪತ್ನಿ ಮೇಲೆಯೇ. ಅಸಲಿಗೆ ಆ ಮನೆಯಲ್ಲಿ ನಡೆದಿದ್ದೇನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಇಡೀ ಧಾರವಾಡವನ್ನೇ ಬೆಚ್ಚಿ ಬೀಳಿಸಿದ ವೈದ್ಯನ ಹತ್ಯೆ, ಇನ್ನ ಆತನ 8 ವರ್ಷದ ಮಗು ಮೇಲೆ ಆದ ಚಾಕು ದಾಳಿ. ರಕ್ತದ ಮಡುವಿನಲ್ಲಿ ವೈದ್ಯನ ಮೃತದೇಹ ಬಿದ್ದು ಹೊರಳಾಡ್ತಾ ಇದ್ರು. ಪಕ್ಕದ ಬೆಡ್ ಮೇಲೆ ಪತ್ನಿ ಕುಳಿತು ಮೊಬೈಲ್ ರೀಲ್ಸ್ ನೋಡ್ತಾ ಇದ್ದಾಳೆ. ಇನ್ನ ಕೊಲೆ ಹಿಂದಿನ ಅಸಲಿ ಕಾರಣ ಏನು ಎಂಬುದು ನೋಡ್ಬೇಕಾಗಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವೈದ್ಯನ ಮೃತದೇಹ, ಮತ್ತೊಂದು ಕೋಣೆಯಲ್ಲಿ ತೀವ್ರ ರಕ್ತಸ್ರಾವದಿಂದ ನರಳುತ್ತಿದ್ದ 8 ವರ್ಷದ ಮಗು. ಇನ್ನ ಈ ಬೆಚ್ಚಿ ಬೀಳಿಸುವ ದೃಶ್ಯಗಳು ಧಾರವಾಡದ ಬಾರಾಕೋಟ್ರಿ ಸಮೀಪದ ರಂಕ ಅಪಾರ್ಟ್ಮೆಂಟ್ ನಲ್ಲಿ ಕಂಡು ಬಂದಿದೆ. ಖಾಸಗಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಕಿರಣ್ ಹೊಣ್ಣನವರ್ 45 ವರ್ಷ ಇವರ ಪತ್ನಿ ಪ್ರಿಯಾಂಕಾ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ ಆರೋಪ ಕೇಳಿ ಬಂದಿದೆ. ಪುತ್ರ ನೇಹಿತ್ ಮೇಲೂ ಚಾಕು ದಾಳಿ ನಡೆಸಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಪ್ರಾಥಮಿಕ ಮಾಹಿತಿ ಪ್ರಕಾರ ಘಟನೆ ನಡೆದ ಬಳಿಕ ವೈದ್ಯರ ಮೃತದೇಹ ಇದ್ದ ಕೋಣೆಯಲ್ಲೇ ಪತ್ನಿ ಬೆಡ್ ಮೇಲೆ ಕುಳಿತು ಮೊಬೈಲ್ ಬಳಸುತ್ತಿದ್ರು ಎಂದು ಪೊಲೀಸರು ತಿಳಿಸಿದ್ದಾರೆ. ಇನ್ನ ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ರಕ್ತಸ್ರಾವದಿಂದ ನರಳುತ್ತಿದ್ದ ಮಗುವನ್ನು ಸ್ವತಃ ಮಡಿಲಲ್ಲಿ ಎತ್ತಿಕೊಂಡು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸದ್ಯ ಮಗು ಚಿಕಿತ್ಸೆ ಪಡೆಯುತ್ತಿದ್ದು ವೈದ್ಯರು ಜೀವ ಉಳಿಸಲು ಹರಸಾಹಸನ ಪಡ್ತಾ ಇದ್ದಾರೆ. ಕಿರಣ್ ಹೊನ್ನಣ್ಣನವರ್ ಅಂತ ಇಲ್ಲಿ ಪವನ್ ಹೈಸ್ಕೂಲ್ ಎದುರಿಗೆ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 6th ಫ್ಲೋರಲ್ಲಿ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಡಾಕ್ಟರ್ ಇದ್ದಾರೆ, ಅನೆಸ್ಥೆಟಿಸ್ಟು, ಇಲ್ಲೇ ಚಿರಾಯು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರ ಶ್ರೀಮತಿ ಪ್ರಿಯಾಂಕಾ ಕತ್ತನಹಳ್ಳಿ ಅಂತ, ಇವರು ಕೂಡ MBBS MS ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಮತ್ತು ಮಗು ನಿಹಿತ್ ಅಂತ 8 ವರ್ಷದ್ದು. ಇವರು 3 ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮತ್ತು ಅವರ ಕುಟುಂಬ ಸದಸ್ಯರು ಅಂದರೆ ಗಂಡನ ಕಡೆಯವರು ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ ಅನ್ನೋಂಥದ್ದು ತಿಳಿದು ಬಂದಿದೆ. ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ, ಇವಾಗ ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು, ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು, ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್ ಅಂದರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮತ್ತು ಮೃತ ಹೊಂದಿದ್ದಾನೆ. ಮತ್ತು ನಿಹಿತ್ ಅನ್ನೋ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಅದು ಯಾವಾಗ ಸ್ಟ್ಯಾಬ್ ಇಂಜುರಿ ಆಯಿತು ಅನ್ನೋಂಥದ್ದೆಲ್ಲ ಸರ್ಟೈನ್ ಮಾಡಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಏನಾಗಿದೆ ಅನ್ನೋಂಥದ್ದನ್ನು ಈಗ ಅವ್ರ ಕುಟುಂಬ, ಕಿರಣ್ ಅವ್ರ ಕುಟುಂಬ ಸದಸ್ಯರು ಬಂದಿದ್ದಾರೆ, ಅವ್ರ ಸಿಸ್ಟರ್ ಬಂದಿದ್ದಾರೆ, ಅವ್ರ ರಿಲೇಷನ್ಸ್ ಬಂದಿದ್ದಾರೆ. ಅವ್ರು ಯಾರ ಕಡೆಯಿಂದಾದರೂ ಏನು ಕಂಪ್ಲೇಂಟ್ ಕೊಡ್ತಾರೆ ತೊಗೊಂಡು ಈಗಾಗಲೇ ನಾವು ಪ್ರಿಯಾಂಕಾ ಅವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ತನಿಖೆಯಲ್ಲಿ ಏನು ಕಂಡು ಬರುತ್ತೆ ಅದ್ರ ಮೇಲೆ ನಾವು ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ. ಇನ್ನು ಘಟನೆ ನಡೆದ ಅಪಾರ್ಟ್ಮೆಂಟ್ ನಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ವೈದ್ಯ ಕಿರಣ್ ಅವರ ಸೋದರಿಯರ ಕಣ್ಣೀರು ನೋಡುಗರ ಮನ ಕಲಕುವಂತಿದೆ. ಇನ್ನು ಸ್ಥಳದಲ್ಲಿ ಪೊಲೀಸರು ವೈಜ್ಞಾನಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸುತ್ತಿದ್ದು ಆರೋಪಿ ಪ್ರಿಯಾಂಕಳನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕೊಲೆಗೆ ನಿಖರ ಕಾರಣವೇನು ಎಂಬುದು ತನಿಖೆಯ ಬಳಿಕವೇ ಬಹಿರಂಗವಾಗಬೇಕಿದೆ. ಫೋನ್ ಎತ್ತು ಲಗ್ನ ರೀ, ನಾವು ನೋಡಕ್ಕೆ ಬಂದ್ರಿ, ಗಾಡಿ ಮಾಡ್ಕೊಂಡು ಬಂದು ಹಿಂಗೆ ಅದನ್ನಾಗೈತ್ರಿ. ಒಳಗೆ ಬಂದು ಒಟ್ಟು ಬಗಲ ತೆಗಿವಲ್ರಿ ಅವನೇ ಅಂತಿ ನೋಡೋಕೆ ಎಲ್ಲ ರಗತ್ತಾಗಿ ಕಿರಣ್ ಸರ್ ಬಂದು ಬಿಟ್ಟಿರಲ್ರಿ. ನಾ ಹಳ್ಯ ರೀ, ನಾವು ಮಾವ್ರಿ ಅವ ಹಳ್ಯ ಹರ್ಯಾಂದ ಕಾಲ್ ಮಾಡತ್ತಾರ್ರಿ ಮನ್ಯಾನಾರ. ನಮ್ಮ ಜೀವ ತಡಿಲಾರ್ರಿ ಗಾಡಿ ಮಾಡ್ಕೊಂಡು ಬಂದು ರೀ. ನಾವು ಹೆಬ್ಬಾಳ, ಶಂಕೇಶ್ವರ ಹೆಬ್ಬಾಳ. ಅವ್ರ ಈಗ ಒಂದು 15 ವರ್ಷ ಆತ್ರಿ. ಹಾಂ, ನಮ್ಗೆ ಇಲ್ರಿ, ನಮ್ಮ ಮನ್ಯಾನ ರೀ. ಆಮಲ್ರಿ ನಮಗೇನು ಗೊತ್ತಿಲ್ಲ. ಅವ್ರು ಡಾಕ್ಟರ್ ಅದಾರ. ಆಮಲ್ರಿ ನಮಗೇನು ಗೊತ್ತಿಲ್ಲ, ನಾವು ಈಗ ಬಂದದ್ದು. ಇನ್ನ ಈ ಪ್ರಕರಣದಲ್ಲಿ ಕೌಟುಂಬಿಕ ಕಲಹ ಕಾರಣವೇ ಅಥವಾ ಪೂರ್ವ ಯೋಜಿತ ಸಂಚೆ ಅಥವಾ ಕ್ಷಣಿಕ ಆಕ್ರೋಶದಿಂದ ನಡೆದ ಕೃತ್ಯವೇ ಎಂಬ ಎಲ್ಲಾ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನ ಮಗುವಿನ ಆರೋಗ್ಯ ಸ್ಥಿರವಾದ ಬಳಿಕ ಅದರ ಹೇಳಿಕೆ, ವಿಧಿವಿಜ್ಞಾನ ವರದಿ ಹಾಗೂ ಇತರ ಸಾಕ್ಷ್ಯಗಳ ಆಧಾರದ ಮೇಲೆ ಪ್ರಕರಣದ ಸಂಪೂರ್ಣ ಸತ್ಯ ಹೊರಬೀಳುವ ಸಾಧ್ಯತೆ ಇದೆ. ಇನ್ನ ಜೀವ ಉಳಿಸುತ್ತಿದ್ದ ವೈದ್ಯನೊಬ್ಬ ತನ್ನದೇ ಮನೆಯಲ್ಲಿ ಹತ್ಯೆಯಾಗಿರುವುದು ಮತ್ತು 8 ವರ್ಷದ ಮಗುವಿನ ಮೇಲೂ ಮಾರಣಾಂತಿಕ ದಾಳಿ ನಡೆದಿರುವುದು ಧಾರವಾಡ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಒಂದೇ ಮನೆಯೊಳಗೆ ನಡೆದ ಈ ಭೀಕರ ಕೃತ್ಯದ ಹಿಂದಿನ ನಿಜವಾದ ಕಾರಣವೇನು ಎಂಬುದನ್ನು ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದು
ಅಂತಿಮ ಸತ್ಯ ತನಿಖೆಯ ಬಳಿಕವೇ ಹೊರಬೀಳಬೇಕಾಗಿದೆ.